2013 14 ಬಜೆಟ್ ಅಲ್ಲಿ ನೀವು ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗು ಸೇರಿಸಿದಂಗೆ ಒಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಮಾಡಿದ್ರ ಸರ್? ಇಲ್ಲ. 2016, 17 ಮತ್ತು 18 ಆ ಬಜೆಟ್ ಅಲ್ಲಿ ಅವಾಗ ಮುಖ್ಯಮಂತ್ರಿ ಇದ್ರು. ಇಮ್ಮಾವು ಹತ್ರ ಫಿಲ್ಮ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು. ಜಾಗನೂ ಘೋಷಣೆ ಮಾಡಿದ್ರು. ಮಾಡಿದ್ರ? ಇಲ್ಲ ತಾನೆ ಸರ್. ನಿಮಗೆ ಮೈಸೂರು ಬಗ್ಗೆ ಎಷ್ಟೊಂದು ಪ್ರೀತಿ ಇದೆಯಲ್ವಾ? ಮೊನ್ನೆ ನೀವು ಫಸ್ಟ್ ಬಜೆಟ್ ಅನ್ನು ಮಂಡಿಸಿರಲ್ಲ, 23-24 ಬಜೆಟ್, ಅದ್ರಲ್ಲೂ ಕೂಡ ಇಮ್ಮಾವು ಬಗ್ಗೆ ಹೇಳಿದ್ರಿ ಫಿಲ್ಮ್ ಸಿಟಿ ಮಾಡ್ತೀನಿ ಅಂತ. ಮಾಡಿ ಸರ್. ಇದು ಯಾರು ಬಡವರು ಕೇಳಿದ್ರೆ ಇದೆಯಾ? ಅಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕೆ ಆಗಲ್ಲ. ಅವ್ರ ಕೈಲಿ ಇಮ್ಮಾವು ಹತ್ರ 3 ಎಕರೆ ಜಾಗನ ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಪುಕ್ಕಟದ KSIC ಜಾಗ ಇದೆ, ಈ ಜಾಗ ಕಿತ್ಕೊಳಕ್ಕೆ ಬಂದಿದ್ದಾರೆ ಸರ್. ಇವಾಗ ಪ್ರಾರಂಭ ಹಂತದಲ್ಲೇ ಬರ್ಬೇಕಿತ್ತು. ಪ್ರಾರಂಭ ಇವ್ರ ಬಜೆಟ್ ಘೋಷಣೆ ಎಷ್ಟಿದೆ ಅಂತ ಹೇಳಿದ್ರೆ, ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಕೊಡ್ತೀವಿ ಅಂದಿದ್ರು. ಕೊಟ್ರ? ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತಂದ್ರು. ಕೊಟ್ರ? ನಿಮ್ಮ ಮನೆ ಮೇಲೆ ಸಗಣಿ ಇರುತ್ತಲ್ಲ, ಗೋಬರ್ ಬರುತ್ತಲ್ಲ, ಅದನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಕೊಟ್ರ? ಇದೇ ಉದ್ಯೋಗಿಗಳಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ತರ್ತೀವಿ, ನ್ಯೂ ಪೆನ್ಷನ್ ಸ್ಕೀಮ್ ಕಡೆ ಏನು ಓಲ್ಡ್ ಪೆನ್ಷನ್ ಸ್ಕೀಮ್ OPS ತಗೋಬರ್ತೀವಿ, NPS ಬೇಡ ಅಂತ ಹೇಳಿದ್ರು. ತಂದ್ರ? ಇವ್ರು ಬರೀ ಹಿಂಗೆ ಬಟ್ಕೋ ಬಾಯಲ್ಲಿ ಈ ತರ ಬಂಡಿ ಬಜಾಯಿಸ್ಕೊಂಡು ಹೋಗ್ತಾ ಇದಾರೆ ಅಂತ ನಾವು ಅನ್ಕೊಂಡಿದ್ದು. ಈಗ ಒಂದು ಆಯ್ತಪ್ಪ, ಒಂದು ತೀರ್ಮಾನನೇ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ತೀರ್ಮಾನ ಮಾಡಿರೋದಕ್ಕೆ KSIC ಬೋರ್ಡ್ ವಿರೋಧಿಸಿದೆ. ಅದಕ್ಕೆ ಆ ಒಂದು ನಿಗಮದ ಅಧ್ಯಕ್ಷ ವಿರೋಧ ಮಾಡಿದರೆ, ಎಂಪ್ಲಾಯೀಸ್ ವಿರೋಧ ಇದೆ. ಅಷ್ಟಾದ್ರೂ ಕೂಡ ಇದನ್ನ ಮಾಡಲೇಬೇಕು ಅಂತ ಹಠ ಯಾಕೆ? ಜಾಗ ಇಲ್ವಾ? ಊರಾಚೆ ಜಾಗ ಇಲ್ವಾ? ಊರು ಎಲ್ಲರೂ ಬೇರೆ ಕಡೆ ಸಿಗೋದೇ ಇಲ್ವಾ? ಗೌರ್ಮೆಂಟ್ ಜಾಬ್ ಅಲ್ಲಿ ಜಾಗ ಇಲ್ವಾ? ಇದೇ ಬೇಕು ಅಂತ ಹಠ ಯಾಕೆ? ಆಯ್ತು, ಇದೇನಿದು ಬಾಬಾ ಸಾಹೇಬರು ಬರೆದಿರುವಂತಹ ಸಂವಿಧಾನಕ್ಕೆ ನಾವು ತಿದ್ದುಪಡಿ ತರ್ತೀವಿ. ಇನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ತಗೊಂಡ್ರೆ ಯಾವುದೋ ಒಂದು ಕ್ಯಾಬಿನೆಟ್ ಡಿಸಿಷನ್ ತೆಗೆದು ಸಡಿಸಕ್ಕಾಗಲ್ಲನ್ರಿ? ಹೇಳಿ, ಇದೇನೇನು ಇದು? ನಿಮ್ಗೇನು ಇದ್ರಲ್ಲಿ ಯಾವುದೋ ನಿಮ್ಗೆ ಧರ್ಮಗ್ರಂಥದಲ್ಲಿ ಬರೆದಿರುವಂಥದ್ದು ಇದನ್ನು ಬದಲಾಯಿಸಕ್ಕಾಗಲ್ಲ ಅಂತ ಹೇಳಿದ್ವಿ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್ ಒಳಗಡೆ ಏನೋ ಬರುತ್ತೆ ಇದು? ಇಲ್ಲ ತಾನೆ. ಸರ್ಕಾರಿ ಒಂದು ಆದೇಶ ಸಂಸ್ಥೆಯ ಆಶಯಕ್ಕೆ ವಿರುದ್ಧವಾಗಿ ಅವರ ಅಭಿಪ್ರಾಯವನ್ನು ಧಿಕ್ಕರಿಸಿ ಮಾಡಿರುವಂತ ಆದೇಶವನ್ನ ಇವತ್ತು ಜನಾಭಿಪ್ರಾಯಕ್ಕೆ ತಲೆವಾಗಿ ವಾಪಸ್ ತೆಗೆದುಕೊಳ್ಬೇಕು ಅಂತ ಅಷ್ಟೇ ಕೇಳ್ತೀನಿ.